ನನ್ನ ಹೆಸರು ಮುತ್ತುಸ್ವಾಮಿ ನಾಯ್ಕ್ ಅಂತ ಹೇಳಿ ಉಪವಲಯ ಅರಣ್ಯಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಸಾತ್ನೂರು ರೇಂಜ್ ಅಲ್ಲಿ. ಈ ದಿನ ಬೆಳಗ್ಗೆ ಅನಿಯೂರು ಗ್ರಾಮದ ವಾಸಿಯಾದಂತಹ ಬೋರೇಗೌಡರವರು ನಮಗೆ ದೂರವಾಣಿ ಕರೆ ಮಾಡಿ ಹಿಂಗ್ ನಂಗೆ ಜಮೀನಲ್ಲಿ ಬೆಳೆ ಹಾನಿ ಆಗಿದೆ ಸರ್ ಅಂತ ಕಾಲ್ ಮಾಡಿದ್ರು. ಅದರಂತೆ ನಾವು ಸ್ಥಳ ಪರಿಶೀಲನೆಗೆ ಬಂದಿದ್ವಿ. ಸ್ಥಳ ಪರಿಶೀಲನೆಗೆ ಬಂದಾಗ ಇಲ್ಲಿ 3 ಕಾಡಾನೆಗಳು ಕಬ್ಬಾಳ ಅರಣ್ಯದಿಂದ ಬಂದು ಸುಮಾರು ಇಲ್ಲಿ ಇಬ್ರದು ಬೋರೇಗೌಡ ಮತ್ತೆ ಶಂಕರೇಗೌಡ ಅನ್ನೋರ್ದು ಇಬ್ರದು ಮಾವಿನ ತೋಟನ ಬೆಳೆ ಹಾನಿ ಮಾಡಿದೆ ಮತ್ತು ನೀರಾವರಿಗೆ ಬಳಸ್ತಿದ್ದಂತಹ ಪೈಪು ಆಸ್ತಿ ಹಾನಿನ ಮಾಡಿದ್ದಾವೆ. ಇವು 3 ಕಾಡಾನೆಗಳು ಕಬ್ಬಾಳ ಅರಣ್ಯದಲ್ಲಿ 2+1 120 ಆಗಿದ್ದಂತ ಕಾಡಾನೆಗಳು 3 ಕಾಡಾನೆನೂ ಸೇರ್ಕೊಂಡು ರಾತ್ರಿ ಇಲ್ಲಿ ಬಂದಿದ್ದಾವೆ, ಬಂದು ಬೆಳೆ ಹಾನಿ ಮಾಡಿದ್ದಾವೆ. ನಾವು ರಾತ್ರಿ ಇಲ್ಲಿ ನಾವು ETF ತಂಡನ ನಿಯೋಜಿಸಿದ್ವಿ. ಅವ್ರು ರಾಮೇಗೌಡನದೊಡ್ಡಿ, ಅನಿಯೂರು, ಕೆಂಚೇಗೌಡನದೊಡ್ಡಿ ಕಡೆಗೆ ರಾತ್ರಿ ಗಸ್ತು ಮಾಡಿದ್ದಾರೆ. ನಿನ್ನೆ ಮಳೆ ಇದ್ದ ಕಾರಣ ಕಾಡಾನೆಗಳು ತುಂಬಾ ಸಮಯದ ನಂತರ ಮಧ್ಯರಾತ್ರಿ ಮೇಲೆ ಬಂದು ಇಲ್ಲಿ ದಾಳಿ ಮಾಡಿದ್ದೇವೆ. ಅವ್ರಿಗೆ ಸೂಕ್ತ ಪರಿಹಾರನ ನಾವು ಇಲಾಖೆಯಿಂದ ಒದಗಿಸ್ಕೊಡ್ತೀವಿ. ಅಂದಾಜು ನಷ್ಟ ಇಲ್ಲಿ ಈಗ ಸುಮಾರು ಒಂದು 16 ಮರ ಡ್ಯಾಮೇಜ್ ಮಾಡಿದ್ದೇವೆ. ಅದರಂತೆ ನಾವು ಪರಿಶೀಲನೆ ಮಾಡಿ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕಿ ಕೊಡ್ತೀವಿ. ಈಗ ಸಂಗಮ ರೇಂಜ್ ಅಲ್ಲಿ ಕಾಡಾನೆಗಳು ಕಾವೇರಿ ವನ್ಯಜೀವಿ ಧಾಮ ಮತ್ತೆ ಬನ್ನೇರುಘಟ್ಟ ವನ್ಯಜೀವಿ ಧಾಮದಿಂದ ನಿರಂತರವಾಗಿ ಕಾಡಾನೆಗಳು ಈ ಕಡೆಗೆ ಬಂದು ನಿರಂತರವಾಗಿ ಚನ್ನಪಟ್ಟಣ ಅಪ್ ಟು ರಾಮನಗರವರೆಗೂ ಸಾತ್ನೂರು, ಚನ್ನಪಟ್ಟಣ, ರಾಮನಗರ 3 ವಲಯದಲ್ಲೂ ಕೂಡ ಕಾಡಾನೆ ದಾಳಿ ನಿರಂತರವಾಗಿ ನಡೀತಾ ಇತ್ತು. ಅದರಂತೆ ನಮ್ಮ ಹಿರಿಯ ಅಧಿಕಾರಿಗಳ ನಿರ್ದೇಶನದಂತೆ ಲಾಸ್ಟ್ ಮಂತ್ ನಾವು ಸುಮಾರು ಈ ರಾಮನಗರ ವಿಭಾಗದಲ್ಲಿ ಬೀಡು ಬಿಟ್ಟಿದ್ದಂತಹ ಸುಮಾರು 30ಕ್ಕೂ ಹೆಚ್ಚು ಕಾಡಾನೆಗಳಲ್ಲಿ ನಾವು 19 ಕಾಡಾನೆಗಳನ್ನ ನಾವು ಹೋದ ತಿಂಗಳು ಡ್ರೋನ್ ಸಹಾಯದ ಮುಖಾಂತರ ನಾವು ಕಾವೇರಿ ವನ್ಯಜೀವಿ ಧಾಮ ಮತ್ತೆ ಬನ್ನೇರುಘಟ್ಟ ವನ್ಯಜೀವಿ ಧಾಮಕ್ಕೆ ಓಡಿಸಿದ್ವಿ. ಅದರಂತೆ ಎರಡು ಕಾಡಾನೆಗಳು ಮಾತ್ರ ವಾಪಸ್ ಬಂದಿದ್ದಾವೆ. ಇನ್ನು ಬನ್ನೇರುಘಟ್ಟದಿಂದ ಮತ್ತೆ ಇಲ್ಲಿ ಬೀಡು ಬಿಟ್ಟಿದ್ದಂತ ಇನ್ನು ಸುಮಾರು 18ಕ್ಕೂ ಹೆಚ್ಚು ಕಾಡಾನೆಗಳು ಇನ್ನು ರಾಮನಗರ, ಸಾತ್ನೂರು, ಚನ್ನಪಟ್ಟಣ ವಿವಿಧ ವಲಯಗಳಲ್ಲಿ ಬೀಡು ಬಿಟ್ಟುಕೊಂಡು ನಿರಂತರ ದಾಳಿ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಕಬ್ಬಾಳ ಅರಣ್ಯದಲ್ಲಿ 3 ಕಾಡಾನೆಗಳಿವೆ, ಅವು ಇಲ್ಲಿ ದಾಳಿ. ಇಲ್ಲಿ ಯಾವುದೇ ರೀತಿ ಇನ್ ಬೇರೆ ಯಾವ್ದು ದಾಳಿ ಆಗಿಲ್ಲ. ಇವತ್ತು ಬೋರೇಗೌಡ್ರದ್ದು ಮಾವಿನ ತೋಟ ಮತ್ತೆ ಆಸ್ತಿ ಹಾನಿಯಾಗಿದೆ, ಶಂಕರೇಗೌಡ್ರದ್ದು ಮಾವಿನ ತೋಟ ಹಾನಿಯಾಗಿದೆ.